ನಂಜನಗೂಡಿನ ಸಾಕೇತ ಕಲಾವಿದರಿಂದ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪ್ರದರ್ಶನ ನಡೆಯಿತು. ಶಿವಮೊಗ್ಗದ ಸ್ಥಳೀಯ ಸಾಕೇತದ ಮಿತ್ರರ ಬಳಗದ ವತಿಯಿಂದ ಈ ಪ್ರದರ್ಶನವನ್ನು ಸುವರ್ಣ ಸಂಸ್ಕೃತಿ ಭವನದಲ್ಲಿ ಆಯೋಜಿಸಲಾಗಿತ್ತು. जय 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 ಎಂದಿರುತ್ತ ಮಗುಳೆಚ್ಚುತನ ಮೃದು ಕರಾವ ಪಿಡಿದೆಂದ ಪಾಂಡವರ ಕಾಯ ನೀನು ರಕ್ಷಿಸುತ್ತಿ, ಭೀಷ್ಮನ ಕಾಯ ಬೇಕು ಅಂತಾದರೆ ನಾಳೆ ನಿನ್ನ ಧರ್ಮ ಸಂರಕ್ಷಣೆಯ ಯಜ್ಞಕ್ಕೆ ಅಗತ್ಯವಿದೆ ಅಂತಾನೆ. ನಾಳೆ ಯುದ್ಧ ಮಧ್ಯದಲ್ಲಿ ಆ ನಪಂಸಕನನ್ನ ತಂದು ನನ್ನ ಎದುರು ನಿಲ್ಲಿಸು, ನಾನು ನನ್ನ ಅಸ್ತ್ರವನ್ನು ಬಿಸುಡುತ್ತೇನೆ. ಭೀಷ್ಮ ಪರ್ವ ಯಕ್ಷಗಾನ ರಸಿಕರ ಮನಗೆದ್ದಿತು. ಹಿರಿಯ ಯಕ್ಷಗಾನ ಭಾಗವತಿಕೆ ಕಲಾವಿದರಾದ ಕೆಳಮನೆ ರಾಮರಾಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅವತ್ತಿದ್ದರಲ್ಲ ಇವತ್ತು ನೋಡಿದಂಗೆ ಆಗ್ತು. ನಮ್ಮ ಗೆಳೆಯರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದು ಒಂದು ಸಾಕೇತ ಮಿತ್ರ ಬಳಗದ ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಳೆದ 40 ವರ್ಷಕ್ಕೊಮ್ಮಿಕ್ಕೂ ಕಾಲ ಯಕ್ಷಗಾನದಲ್ಲಿ ಇದ್ದು ಸಾಕೇತಗಳಾಗಿದ್ದು ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಿರಂತರವಾಗಿ ಯಕ್ಷಗಾನ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿ ನಡ್ಕೊಂಡು ಬಂದಂತಹ ಹಿರಿಯ ಭಾಗವತರು ಮತ್ತು ನೂರಾರು ಜನರಿಗೆ ಯಕ್ಷಗಾನ ಕಲಿಕೆಗೆ ಸಹಾಯ ಮಾಡಿದಂಥ ಶ್ರೀ ರಾಮಣ್ಣ ಕೆಳಮನೆ ಅವರನ್ನು, ಪಟೇಲ್ ರಾಮಣ್ಣ ಕೆಳಮನೆ ಅವರನ್ನು ಈಗ ನಿಮ್ಮೆಲ್ಲರ ಪರವಾಗಿ ಗೌರವಿಸೋಣ. ಡಾಕ್ಟರ್ ರತ್ನಾಕರ ಅವರು ಕೆಳಮನೆ ರಾಮರಾಯರ ಪರಿಚಯ ಮಾಡಿಕೊಟ್ಟರು. ಯಕ್ಷಗಾನ ಕ್ಷೇತ್ರದಲ್ಲಿ ಸಮರ್ಥ ಭಾಗವತನಾಗಲು ದಿವಂಗತ ನಾರಾಯಣಪ್ಪ ಉಪ್ಪೂರರ ಬಳಿ ಮತ್ತು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಮಾಡಿದ ಅಧ್ಯಯನವೇ ಕಾರಣ. ನಂತರ 1978 ಮತ್ತು 83ರವರೆಗೆ ವ್ಯವಸಾಯ ಮೇಳದಲ್ಲಿ ತಿರುಗಾಟವನ್ನು ಸಹ ಮಾಡಿದ್ದಾರೆ. ದಿವಂಗತ ಕೆಳಮನೆ ಶಂಭು ಹೆಗಡೆಯವರ ಒಡನಾಟ ಇವರನ್ನು ಸಂಪ್ರದಾಯದ ಯಕ್ಷಗಾನದ ಗಟ್ಟಿತನಕ್ಕೆ ಮಾರು ಹೋಗುವಂತೆ ಮಾಡಿದ್ದಲ್ಲದೆ ದಿವಂಗತ ನಾರಾಯಣ ನೆಬ್ಬೂರ್
ಹೆಗಡೆ ಅವರ ನೆರಳಲ್ಲಿ ಸಮರ್ಥ ಭಾಗವತನ ನಿರ್ದೇಶಕನ ಎಲ್ಲ ಪಾಠಗಳನ್ನು ಕಲಿತ್ಕೊಂಡಿದ್ದಾರೆ. ಸನ್ಮಾನಿತರಾದ ಕೆಳಮನೆ ರಾಮರಾಯರು ಶಿವಮೊಗ್ಗ ಯಕ್ಷಗಾನ ರಸಿಕರ ನಿರಂತರ ಪ್ರೋತ್ಸಾಹ ತಮ್ಮನ್ನ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂತೆ ಪ್ರೇರೇಪಣೆ ನೀಡಿದೆ ಎಂದಿದ್ದಾರೆ. ಯಕ್ಷಗಾನ ರಂಗಭೂಮಿಯಲ್ಲಿ ನಾನು ಆ ರಂಗಭೂಮಿ ಕೊಟ್ಟಿದ್ದಕ್ಕಿಂತ ಪಡೆದದ್ದೇ ಜಾಸ್ತಿ. ಇವತ್ತು ನಿಮ್ಮ ಸಮುದಾಯದಲ್ಲಿ ನಾನು ನಿಲ್ಲಬೇಕಿದ್ರೆ ಯಕ್ಷಗಾನ ಕಲಾಮಾತೆ ಒಂದು ಅಲ್ದಿದ್ರೆ ನಾನು ಎಲ್ಲೋ 10 11 ಎಲ್ಲೋ ಇರ್ತಿದ್ದೆ. ಸಮುದಾಯದಲ್ಲಿ ನನಗೆ ಗೊತ್ತೂ ಇರ್ತಿರ್ಲಿಲ್ಲ. ಅಂಥ ಕಲಾಮಾತೆಗೆ ನಾನು ನಿಜವಾಗಿ ನಮಸ್ಕಾರ ಮಾಡ್ತೇನೆ. ಆಮೇಲೆ ಯಕ್ಷಗಾನ ಸೇವೆ ಸಲ್ಲಿಸಿದ್ದಾರೆ. ಈ ಸೇವೆಯ ಶಬ್ದಕ್ಕೆ ನನ್ನ ದೃಷ್ಟಿಯಿಂದ ಅರ್ಥವೇ ಇಲ್ಲ ಹೇಳ್ತೇನೆ. ನಿಜವಾದ ಸೇವೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ್ದು. ಈ ನಾವೆಲ್ಲ ಪೂರಾ ಪ್ರತಿಫಲಾಪೇಕ್ಷೆ ಇಲ್ಲಿದ್ರು ಸ್ವಲ್ಪ ಪ್ರತಿಫಲಾಪೇಕ್ಷೆ ಪಡೆದೇ ಸೇವೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸೇವೆಯ ಶಬ್ದಕ್ಕೆ ನಿಜವಾದ ಸೇವೆ ಮಾಡೋರು ಯಾರು ನಿಮ್ಮೆಲ್ಲರೇ ಇದ್ದಾರೆ. ಯಾರು ಗೊತ್ತಿದೆಯಾ? ನಮ್ಮ ಕಾಶಿಯವರು, ರತ್ನಾಕರ್ ಡಾಕ್ಟ್ರು, ಬಾಬಣ್ಣಂತವರು, ಅವರು ಪರಿವಾರದವರು ನಿಜವಾದ ಯಕ್ಷಗಾನ ಸೇವೆ ಮಾಡ್ತಾ ಇದ್ದರು. ಲಾಗಾಯತಿಂದ ನಮ್ಮ ರತ್ನಾಕರ್ ಡಾಕ್ಟ್ರು ಅವ್ರಿಗೆ ಇದರಿಂದ ಹೆಸರು ಬರಬೇಕಿಲ್ಲ ಯಕ್ಷಗಾನ ಮಾಡಿಸಿ. ಯಾಕೆ ಇಡೀ ಜಿಲ್ಲೆ ರತ್ನಾಕರ್ ಡಾಕ್ಟ್ರು ಯಾರು ಅಂತ ಗೊತ್ತಿಲ್ಲ. ಹೌದಾ? ಕಾಶಿಯವರಿಗೂ ಅಷ್ಟೇ ಯಕ್ಷಗಾನ ಮಾಡಿಸಿ ಮಾಡಕ್ಕಿಲ್ಲ. ಆದರೂ ಕೇವಲ ಕಲೆಯ ಪ್ರೀತಿಯಿಂದ ಮಾಡ್ತಾ ಬಂದಿದ್ದ ಸೇವೆ ಇದೆಯಲ್ಲ, ಇದು ನಿಜವಾದ ಸೇವೆ, ನಿಜವಾದ ಸನ್ಮಾನ ಅವರಿಗೆ ಮಾಡಬೇಕು. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.